ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ. ಏನಪ್ಪ ಇವತ್ತು ನಂದಿನಿ ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ನೀವು ಭಾವಿಸಬಹುದು. ನಾವು ಪಕ್ಕ ಉತ್ತರ ಕರ್ನಾಟಕ ಮಂದಿನೇ ರೀ, ನಾವು ವಿಜಯಪುರದವ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ರೀ. ಜಾಸ್ತಿಯಾಗಿ ನಾವು ಮಾತಾಡಲ್ರಿ ಉತ್ತರ ಕರ್ನಾಟಕ ಭಾಷೆನ, ಯಾಕಂದರೆ ನಾವು ತುಮಕೂರಲ್ಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ರೀ ಮಾತಾಡೋದು. ನನಗೆ ಎಷ್ಟು ಗೊತ್ತಿದೆನೋ ಅಷ್ಟರಲ್ಲಿ ನಾನು ವಿಡಿಯೋನ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ನಿಮ್ಗಂದರೆ, ನಾನು ಕೂದಲಿಗೆ ನಾನು ಪ್ಯಾರಾಚೂಟ್ ಆಯಿಲ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ರೀ. ಮೊದಲನೇದಾಗಿ ನೀವು ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ರೀ, ನಿಮ್ಮ ಕೂದಲು ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೋರಿ. ಇದು ಮೇನ್ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ರೀ. ನಿಮ್ಮ ಕೂದಲು ಹೇರ್ ಆಯಿಲ್ ಮಾಡಿದ ಮೇಲೆ ತುಂಬ ಹೇರ್ ಫಾಲ್ ಆಗಲಿಕ್ಕೆ ಇದು ಕಾರಣವಾಗುತ್ತೆ, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ರೀ. ನೀವು ಆದಷ್ಟು ನೀಟಾಗಿ ಸಿಕ್ಕನ್ನ ಬಿಡಿಸಿದ್ರಿ, ನಿಮ್ಮ ಕೂದಲಲ್ಲಿ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ರೀ. ನಾನು ಇದೇ ರೀತಿಯಾಗಿ ಮಾಡೋದ್ರಿ. ಯಾವಾಗಲೂ ನನ್ನ ಕೂದಲು ಸಿಕ್ಕುಗಳನ್ನೆಲ್ಲ ಮೊದಲು ನೀಟಾಗಿ ಬಿಡಿಸ್ಕೊತೀನಿ ರೀ. ಬಿಡಿಸ್ಕೊಂಡು ಆದಮೇಲೆ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರಿ. ರೆಗ್ಯುಲರ್ ಆಗಿ ನಾನು ಯಾವಾಗಲೇ ಹೇರ್ ಆಯಿಲ್ ಅಪ್ಲೈ ಮಾಡಲಿ ಇದೇ ರೀತಿಯಾಗಿ ನಾವು ಫಾಲೋ ಮಾಡೋದ್ರಿ. ನೀವು ಇದೇ ರೀತಿಯಾಗಿ ಫಾಲೋ ಮಾಡಿರಿ, ನಿಮಗೂ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ರೀ. ನೋಡಿ, ಮೊದಲನೇದಾಗಿ ನಾನು ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ರೀ. ಇವಾಗ ಎಲ್ಲನೂ ಬಿಡಿಸ್ಕೊಂಡಿದ್ದಾಯ್ತು ರೀ. ಎರಡು ಕಡೆ ಸಿಕ್ಕನು ಎರಡು ಪಾರ್ಟ್ ಮಾಡಿಬಿಟ್ಟು ಸಿಂಪಲ್ ಆಗಿ ಬಿಡಿಸ್ಕೊಬೋದ್ರಿ. ನೀಟಾಗಿ ಕೆಳಗಿಂದ ಬಾಚ್ತಾ ಹೋಗ್ರಿ, ನಿಮ್ಮ ಕೂದಲು ಸಿಕ್ಕೆಲ್ಲ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ. ಇವಾಗ ನಾನು ಹೇರ್ ಫಾಲ್ ಎಷ್ಟಾಯ್ತು ಅನ್ನೋದು ತೋರಿಸ್ತೀನಿ ರೀ. ನೋಡಿ, ಎರಡು ಕಡೆ ಸೇರಿಬಿಟ್ಟು ಅಷ್ಟು ಹೇರ್ ಫಾಲ್ ಆಯಿತು ನಂದು ಕೂದಲು. ನೋಡ್ರಿ, ನನ್ನ ಕೂದಲು ಎಷ್ಟು ಉದ್ದವಾಗಿದೆ, ಎಷ್ಟು ಲಾಂಗ್ ಆಗಿದೆ, ಎಷ್ಟು ಥಿಕ್ ಆಗಿದೆ ಅಂತ ನೀವೇ ನೋಡ್ಬೋದ್ರಿ. ಈ ಕೂದಲಿಗೆ ಇವಾಗ ಆಯಿಲ್ನ ಅಪ್ಲೈ ಮಾಡೋಣ್ರಿ. ಯಾವ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ, ಇದೇ ಆಯಿಲ್ನ ನಾನು ಯೂಸ್ ಮಾಡೋದ್ರಿ ರೆಗ್ಯುಲರ್ ಆಗಿ. ಪಾಪು ಇದ್ದಂಗಿಂದ ನಮ್ಮಮ್ಮನೂ ಕೂಡ ಇದೇ ಆಯಿಲ್ನ ನನಗೆ ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಯಾವುದೇ ಹೋಮ್ ರೆಮಿಡಿನ ರೆಡಿ ಮಾಡಿಲ್ರಿ, ಅದು ಇದೇ ಆಯಿಲಿಂದ ನಾನು ರೆಡಿ ಮಾಡ್ತೀನಿ ರೀ. ಇವಾಗ ನಾನು ನಿಂತುಬಿಟ್ಟಂತೂ ನನ್ನ ಕೂದಲಿಗೆ ನಾನು ಆಯಿಲ್ ಅಪ್ಲೈ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು ರೀ. ಅದಕ್ಕೋಸ್ಕರನೇ ಒಂದು ಸ್ಟೂಲ್ ಹಾಕೊಂಡ್ಬಿಟ್ಟು ಕುಂತಿದ್ದೀನಿ ರೀ. ಇವಾಗ ಕುಂತ್ಬಿಟ್ಟು ನೀಟಾಗೆ ನಮ್ಮ ಕೂದಲು ಸ್ಕಾಲ್ಫ್ಗೆಲ್ಲ ನೀಟಾಗೆ ಮಸಾಜ್ ಮಾಡ್ಕೊಳ್ರಿ. ಮೊದಲಾಗಿ ನಿಮ್ಮ ಸ್ಕಾಲ್ಫ್ಗೆ ಮಸಾಜ್ ಮಾಡಿದ್ರೆ ಕೆಳಗೆ ಯಾವತ್ತೂ ಹಚ್ಚಕ್ಕೆ ಹೋಗ್ಬೇಡ್ರಿ. ನೀವು ಕೆಳಗಿನ ತುದಿಗೆ ಹಚ್ಚೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳ್ಬೋದು ರೀ. ನೀವು ಮೇನಾಗಿ ನಿಮ್ಮ ತಲೆ ಬುಡಕ್ಕೆ ಸ್ಕಾಲ್ಫ್ಗೆ ನೀಟಾಗಿ ನೀವು ಆಯಿಲ್ನ ಅಪ್ಲೈ ಮಾಡಿರಿ. ಇದರಿಂದ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ರೀ. ನನ್ನ ಕೂದಲು ಇಷ್ಟು ಉದ್ದವಾಗ್ಲಿಕ್ಕೆ ಕಾರಣ ಕೋಕೋನಟ್ ಆಯಿಲ್ನೇ ಅಂತ ಹೇಳ್ಬೋದು ರೀ. ಯಾವುದೇ ನಾನು ಬೇರೆ ರೀತಿಯ ಆಯಿಲ್ಗಳನ್ನು ಇನ್ನೂವರೆಗೂ ಟ್ರೈ ಮಾಡಿಲ್ರಿ. ಒಂದು ಸಾರಿ ಏನೋ ನಮ್ಮ ಮನೆಯಲ್ಲಿ ವಾಟಿಕ ಬರುತ್ತಲ್ವ ಆಯಿಲ್, ಆ ಆಯಿಲ್ನ ಯೂಸ್ ಮಾಡ್ತಿದ್ರಿ ಒಂದಿಷ್ಟು ದಿನಗಳು. ಆದರೆ ಕಂಟಿನ್ಯೂಸ್ ಆಗಿ ನಮ್ಮ ಮನೇಲಿ ಇರೋದಂತೂ ಇದೇ ಕೋಕೋನಟ್ ಆಯಿಲ್ನೇ ರೀ. ನನ್ನ ಗಂಡು ಮನೆಯಲ್ಲಿ ಇದೇ ಇರೋದ್ರಿ, ತವ್ರ ಮನೆಯಲ್ಲಿ ಇದೇ ಇರೋದು ಅಂತ ಹೇಳ್ಬೋದು. ಇದೇ ನನ್ನ ಕೂದಿಷ್ಟು ಲಾಂಗ್ ಆಗಿ ಬೆಳೆಯೋದಕ್ಕೆ ಕಾರಣ ಅಂತಲೂ ಹೇಳ್ಬೋದು ರೀ. ಈ ರೀತಿಯಾಗಿ ನೀವು ನೆತ್ತಿಗೆಲ್ಲ ನೀಟಾಗಿ ಎಣ್ಣೆನ ಹಚ್ಕೋರಿ. ಹಚ್ಕೊಂಡಾದ್ಮೇಲೆ ಚೆನ್ನಾಗಿ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ. ಇಷ್ಟೇ ನಾನು ಮಾಡೋದು, ಯಾವಾಗಲೂ ಆಯಿಲ್ನ ಅಪ್ಲೈ ಮಾಡೋದು. ನೀವು ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಮೇಲೆ ಒಂದು ಮಾಡಬೇಕು, ಏನಪ್ಪ ಅಂದರೆ ಇನ್ನೊಂದ್ಸಲ ನಿಮ್ಮ ಕೂದಲನ್ನ ನೀವು ನೀಟಾಗಿ ಬಾಚ್ಕೊಳ್ರಿ. ಇದರಿಂದ ಒಂದಿಷ್ಟು ಸಿಕ್ಕುಗಳಾಗಿರುತ್ತವೆ, ಮತ್ತು ಅದು ಆಯಿಲ್ನ ಅಪ್ಲೈ ಮಾಡಿದಾಗ ಅದೂ ನೀಟಾಗಿ ಹೋಗುತ್ತಂತ ಹೇಳ್ಬೋದು ರೀ. ನೋಡಿರಿ, ಇವಾಗ ಕೆಳಗೂ ಎದ್ದು ನಿಂತ್ಬಿಟ್ಟು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕುಂತಾಗಂತೂ ನನ್ನ ಕೂದಲು ನಿಲ್ಕಲ್ಲ. ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ ರೀ. ಇಷ್ಟೆಲ್ಲ ಅಪ್ಲೈ ಮಾಡಿದ್ಮೇಲೆ ನೀವು ಚೆನ್ನಾಗಿ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ. ಇಷ್ಟೇ ರೀ ನೀವು ಮಾಡಬೇಕಾಗಿದ್ದು. ಏನು ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕೂದಲು ತಾನೇ ಬೆಳೆಯುತ್ತೆ ಅಂತ ಹೇಳ್ಬೋದು ರೀ. ಈ ಥಂಡಿಗಾಲಕ್ಕಂತೂ ನೀವು ತಲೆಗೆ ಹೇರ್ ಆಯಿಲ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೀ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ವಾರಕ್ಕೆ 2 ಸಲ ಅಥವಾ 3 ಸಲ ನೀವು ಹೇರ್ ಆಯಿಲ್ನ ಮಾಡಿರಿ. ಇದು ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನು ಹೇಳ್ತೀನಿ ರೀ. ನೋಡಿರಿ, ಈ ಥರನಾಗಿ ನೀವು ಚೆನ್ನಾಗಿ ನಿಮ್ಮ ನೆತ್ತಿಯನ್ನು ಮಸಾಜ್ ಮಾಡ್ಕೊಳ್ರಿ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿಬಿಟ್ಟು ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ರೀ. ಇವತ್ತಿನ ವಿಡಿಯೋ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ರೀ. ನಾನು ಇದೇ ಭಾಷೆಯಲ್ಲಿ ವ್ಲಾಗ್ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಿಂದ ನನಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.